ಇವತ್ತು ಡಿ.ಕೆ. ಸುರೇಶ್ ಅವರು ಕೊರೋನಾ ಇದ್ದಾಗ ಪ್ರತಿ ಕುಟುಂಬಕ್ಕೂ ಔಷಧಿ ಕೊಡ್ಸಿದ್ರ ಇಲ್ವಾ? ಊಟ ಕೊಡ್ಸಿದ್ರ ಇಲ್ವಾ? ಆಹಾರ ಕಿಟ್ ಬಂತ ಇಲ್ವಾ? ತರಕಾರಿ ಬಂತ ಇಲ್ವಾ? ಅಲ್ಲ ರೀ, ಒಬ್ಬ ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅಂತ ಸೆಂಟ್ರಲ್ ಮಿನಿಸ್ಟರ್, ಅವರ ಹೆಣನ ತೆಗೆದುಕೊಂಡು ಬಂದು ಅವ್ರ ಊರು ಕೊಡಕ್ ಆಗ್ಲಿಲ್ಲ. ಒಂದು ಫ್ಲೈಟ್ ಅನ್ನು ತೆಗೆದುಕೊಂಡು ಕೊಡಕ್ ಆಗ್ಲಿಲ್ಲ. ಅಲ್ಲೇ JCB ಡೆಲ್ಲಿಲಿ ತಳ್ಳಿಬಿಟ್ರು. ಎಷ್ಟೋ ಕಡೆ ಹೆಣ ಮುಟ್ಟಕ್ಕಾಗದೆ ತಲುಪಿದ್ರು. ಆದ್ರೆ ಡಿ.ಕೆ. ಸುರೇಶ್ ನಿಮ್ಮ ಹಾಸ್ಪಿಟಲ್ಗೆ ಹೋಗಿ PPE ಕಿಟ್ ಹಾಕಿ ಎಲ್ಲರಿಗೂ ಮನೆ ಮಾಡಿಸಿ ಹೆಣನ ಎತ್ಕೊಂಡೋಗಿ ಕನಕಪುರದಲ್ಲಿ ರವಿ ಅವರು ಸುಟ್ಟದ್ದು ಈ ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಯಾರಿಗಿದೆ ಹೃದಯವಂತಿಕೆ? ಯಾರಿಗಿದೆ ಮಾನವೀಯತೆ? ಕುಮಾರಣ್ಣ ಎಲ್ಲೋಗಿದೆ? ಯಾರಿಗಿದೆ ಮಾನವೀಯತೆ? ಕುಮಾರಣ್ಣ ಎಲ್ಲೋಗಿದೆ? ನಿನ್ನ ಅಭ್ಯರ್ಥಿ ಎಲ್ಲೋಗಿದ್ದ? ನಿನ್ನ ಕುಟುಂಬ ಎಲ್ಲೋಗಿತ್ತು? ಇದಕ್ಕೆ ನೀವು ಮೊದಲು ಉತ್ತರ ಕೊಡಬೇಕು. ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು. ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ, ನೀ ಸಹಾಯ ಮಾಡಕ್ಕಾದಾಗ, ನಿನ್ ಕೈಲಿ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡಕ್ ಆಗ್ಲಿಲ್ಲ. ಇಲ್ಲಿ ಹಾಸ್ಪಿಟಲ್ ನಿಂತಿದೆ, ಯಾರು ಕಟ್ಸಿದ್ರು? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಹಾಸ್ಪಿಟಲ್ ಕಟ್ಸಿದ್ರು. ಈಗ ಅಧಿಕಾರ ಇಲ್ಲದೆ ಈಗ ನೀನೇನು ಅಧಿಕಾರಕ್ಕೆ ಮಾಡುದು? ಅಲ್ಲಿ ನಮ್ಮ ಪ್ರಭುಗಳು ಮಾತಾಡ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ, ಅಧಿಕಾರ ಇಲ್ಲ ಏನ್ರಿ ಮಾಡ್ತಿದ್ದೀವೋ? ಹಂಗೆ ನಾನು ಕೇಳೋದಿಷ್ಟೇ, ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೇವೆ. ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿ ಬಗ್ಗೆ ಯಾವ ರೀತಿ ಮಾತಾಡಿದ್ರು, ಡಿ.ಕೆ. ಸುರೇಶ್ ಅವರು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯ, ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನ ನಿಮ್ ಪರವಾಗಿ ಮಾಡಿದ್ರು. ಅದಕ್ಕೆ ಏನೆಲ್ಲ ಆಯ್ತು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಇಷ್ಟು ಹೇಳಿ ತಾವೆಲ್ಲ ಡಿ.ಕೆ. ಸುರೇಶ್ ಅವರಲ್ಲ, ಡಿ.ಕೆ. ಸುರೇಶ್ ಅವ್ರನ್ನ ಇವತ್ತು ಅತಿ ಹೆಚ್ಚಿದೆ ಮತ್ತಿಂದ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಚನ್ನಪಟ್ಟಣ ರಾಮನವ್ರಿಗೆ ಕುಡಿಯೋ ನೀರಿಗೋಸ್ಕರ ಸತ್ತೇಗಾಲದಿಂದ 540 ಕೋಟಿ ರೂಪಾಯಿ ಯೋಜನೆ. ಯಾರಿಗೋಸ್ಕರ? ನಿಮ್ಮ ಬದುಕಿಗೋಸ್ಕರ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಇನ್ನ ಬೇರೆ ಬೇರೆ ದಿನ ಬಂದು ಇನ್ನ ಬೇರೆ ಬೇರೆ ವಿಚಾರ ನಾನು ಮಾತಾಡ್ತಾ ಇದ್ದೇನೆ. ಎಲ್ಲ ಹಿಂದೆ ಜನ ಎಲ್ಲ ತೆಗೆದುಕೊಂಡಿದ್ದಾರೆ. ಬಿಸಿನಲ್ಲಿ ಇದ್ದೀರಿ, ಮುಖ್ಯಮಂತ್ರಿಗಳು ಮಾತಾಡಬೇಕು. ಆಮೇಲೆ ಅಷ್ಟೊತ್ತಿಗೆ ಸುರೇಶ್ ಬಂದು ಅವರು ಕೂಡ ಮಾತಾಡ್ತಾರೆ. ತಮ್ಮ ಆಶೀರ್ವಾದ ಇರಲಿ. ಇವತ್ತು ಡಿ.ಕೆ. ಸುರೇಶ್ ಅವರು ಕೊರೋನಾ ಇದ್ದಾಗ ಪ್ರತಿ ಕುಟುಂಬಕ್ಕೂ ಔಷಧಿ ಕೊಡ್ಸಿದ್ರ ಇಲ್ವಾ? ಊಟ ಕೊಡ್ಸಿದ್ರ ಇಲ್ವಾ? ಆಹಾರ ಕಿಟ್ ಬಂತ ಇಲ್ವಾ? ತರಕಾರಿ ಬಂತ ಇಲ್ವಾ? ಅಲ್ಲ ರೀ, ಒಬ್ಬ ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅಂತ ಸೆಂಟ್ರಲ್ ಮಿನಿಸ್ಟರ್, ಅವರ ಹೆಣನ ತೆಗೆದುಕೊಂಡು ಬಂದು ಅವ್ರ ಊರು ಕೊಡಕ್ ಆಗ್ಲಿಲ್ಲ. ಒಂದು ಫ್ಲೈಟ್ ಅನ್ನು ತೆಗೆದುಕೊಂಡು ಕೊಡಕ್ ಆಗ್ಲಿಲ್ಲ. ಅಲ್ಲೇ JCB ಡೆಲ್ಲಿಲಿ ತಳ್ಳಿಬಿಟ್ರು. ಎಷ್ಟೋ ಕಡೆ ಹೆಣ ಮುಟ್ಟಕ್ಕಾಗದೆ ತಲುಪಿದ್ರು. ಆದ್ರೆ ಡಿ.ಕೆ. ಸುರೇಶ್ ನಿಮ್ಮ ಹಾಸ್ಪಿಟಲ್ಗೆ ಹೋಗಿ PPE ಕಿಟ್ ಹಾಕಿ ಎಲ್ಲರಿಗೂ ಮನೆ ಮಾಡಿಸಿ ಹೆಣನ ಎತ್ಕೊಂಡೋಗಿ ಕನಕಪುರದಲ್ಲಿ ರವಿ ಅವರು ಸುಟ್ಟದ್ದು ಈ ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಯಾರಿಗಿದೆ ಹೃದಯವಂತಿಕೆ? ಯಾರಿಗಿದೆ ಮಾನವೀಯತೆ? ಕುಮಾರಣ್ಣ ಎಲ್ಲೋಗಿದೆ? ನಿನ್ನ ಅಭ್ಯರ್ಥಿ ಎಲ್ಲೋಗಿದ್ದ? ನಿನ್ನ ಕುಟುಂಬ ಎಲ್ಲೋಗಿತ್ತು? ಇದಕ್ಕೆ ನೀವು ಮೊದಲು ಉತ್ತರ ಕೊಡಬೇಕು. ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು. ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ, ನೀ ಸಹಾಯ ಮಾಡಕ್ಕಾದಾಗ, ನಿನ್ ಕೈಲಿ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡಕ್ ಆಗ್ಲಿಲ್ಲ. ಇಲ್ಲಿ ಹಾಸ್ಪಿಟಲ್ ನಿಂತಿದೆ, ಯಾರು ಕಟ್ಸಿದ್ರು? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಹಾಸ್ಪಿಟಲ್ ಕಟ್ಸಿದ್ರು. ಈಗ ಅಧಿಕಾರ ಇಲ್ಲದೆ ಈಗ ನೀನೇನು ಅಧಿಕಾರಕ್ಕೆ ಮಾಡುದು? ಅಲ್ಲಿ ನಮ್ಮ ಪ್ರಭುಗಳು ಮಾತಾಡ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ, ಅಧಿಕಾರ ಇಲ್ಲ ಏನ್ರಿ ಮಾಡ್ತಿದ್ದೀವೋ? ಹಂಗೆ ನಾನು ಕೇಳೋದಿಷ್ಟೇ,
ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೇವೆ. ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿ ಬಗ್ಗೆ ಯಾವ ರೀತಿ ಮಾತಾಡಿದ್ರು, ಡಿ ಕೆ ಸುರೇಶ್ ಅವರು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯ, ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನ ನಿಮ್ ಪರವಾಗಿ ಮಾಡಿದ್ರು. ಅದಕ್ಕೆ ಏನೆಲ್ಲ ಆಯ್ತು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಇಷ್ಟು ಹೇಳಿ ತಾವೆಲ್ಲ ಡಿ ಕೆ ಸುರೇಶ್ ಅವರಲ್ಲ, ಡಿ ಕೆ ಸುರೇಶ್ ಅವ್ರನ್ನ ಇವತ್ತು ಅತಿ ಹೆಚ್ಚಿನ ಮತದಿಂದ ಇವತ್ತು ತಮ್ಗೆಲ್ಲ ಗೊತ್ತಿದೆ, ಚನ್ನಪಟ್ಟಣ ರಾಮನವ್ರಿಗೆ ಕುಡಿಯೋ ನೀರಿಗೋಸ್ಕರ ಸತ್ತೇಗಾಲದಿಂದ 540 ಕೋಟಿ ರೂಪಾಯಿ ಯೋಜನೆ. ಯಾರಿಗೋಸ್ಕರ? ನಿಮ್ಮ ಬದುಕಿಗೋಸ್ಕರ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಇನ್ನ ಬೇರೆ ಬೇರೆ ದಿನ ಬಂದು ಇನ್ನ ಬೇರೆ ಬೇರೆ ವಿಚಾರ ನಾನು ಮಾತಾಡ್ತಾ ಇದ್ದೇನೆ.